ಏನಮ್ಮ ನಿನ್ನ ಕಾಲು ರಿಸೀವ್ ಮಾಡಲಿಲ್ಲ? ಅವನು ಬರೋದು ತಡವಾಗುತ್ತೆ ಅಂತ ಕಾಣುತ್ತೆ. ನಾವು ಪೂಜೆ ಶುರು ಮಾಡ್ಕೊಳ್ಳೋಣ. ಹ್ಞೂ ರೀ, ಪೂಜೆ ಶುರು ಆಗೋಷ್ಟೊತ್ತಿಗೆ ಅವ್ನು ಬಂದುಬಿಡ್ತಾನೆ. ಸರಿ ತಗೋ. ತಗೊಳ್ಳಿ ಆಚಾರ್ಯ. ನಮ್ಮ ಕೋಟೆ ಮನೆ ಸಂಪ್ರದಾಯದ ಪ್ರಕಾರ ಗಟ್ಟಿ ಬಂಗಾರನ ಕರಗಿಸಿ ತಾಳಿ ಮಾಡಿಸೋದು ಶಾಸ್ತ್ರ. ಮದುಮಕ್ಕಳಿಗೆ ಒಳ್ಳೇದಾಗಲಿ, ಅವ್ರ ಜೀವನ ಸುಖವಾಗಿರಲಿ ಅಂತ ಹರಿಸಿ ತಾಳಿ ಮಾಡಿಕೊಡಿ. ತುಂಬ ಸಂತೋಷನಮ್ಮ. ಇಂಥ ಕಾಲದಲ್ಲೂ ಸಂಪ್ರದಾಯ ಬಿಟ್ಕೊಡದೆ ಇಲ್ಲಿವರೆಗೂ ಬಂದಿದ್ದೀರಲ್ಲ, ತುಂಬ ಖುಷಿ ಆಯಿತು. ನಿಮಗೆ ಗೊತ್ತಲ್ಲ ಆಚಾರ್ಯ, ಕಾಲದಿಂದಲೂ ನಮ್ಮ ಮನೆ ಸಂಪ್ರದಾಯ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅದರಲ್ಲೂ ನಮ್ಮಕ್ಕ ಊಟ ತಿಂಡಿ ಬೇಕಾದ್ರೆ ಬಿಟ್ಬಿಡ್ತಾಳೆ, ಆದ್ರೆ ಈ ಶಾಸ್ತ್ರ ಸಂಪ್ರದಾಯ ಮಾತ್ರ ಬಿಡೋದಿಲ್ಲ ಅಲ್ವಾಕ? ಇವತ್ತಿನ ಕಾಲದಲ್ಲಿ ಆನ್ಲೈನಲ್ಲೂ ಬಂಗಾರ ಸಿಗುತ್ತೆ, ಆದರೆ ಮನೇಲಿರೋ ಹಳೆ ಚಿನ್ನದ ಗಟ್ಟಿ ಕರಗಿಸಿ ತಾಳಿ ಮಾಡಿಸೋದ್ರಲ್ಲಿರೋ ಸಂತೋಷ ಸಿಗುತ್ತಾ? ಹೌದು ಆಚಾರ್ಯ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಆನ್ಲೈನಲ್ಲೇ ಮದುವೆ ಮಾಡಿಕೊಂಡು ಆನ್ಲೈನಲ್ಲೇ ಸಂಸಾರ ಮಾಡೋ ಕಾಲ ಇದು. ಅಂಥದ್ರಲ್ಲೂ ನಿಮ್ಮ ಮನೆ ಸಂಪ್ರದಾಯನ ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗೋಂಥ ಹುಡುಗಿ ಸಿಕ್ಕಿದಾಳಲ್ಲ. ಅನುಸರಿಸ್ಕೊಂಡು ಹೋಗ್ತಾಳೆ. ನಿಮ್ಮಷ್ಟು ಸಂಪ್ರದಾಯಗಳನ್ನ ಕಲ್ತಿಲ್ಲದೆ ಇರ್ಬೋದು, ಆದರೆ ನಮ್ಮ ಮನೇಲಿ ತಕ್ಕ ಮಟ್ಟಿಗೆ ಆಚಾರ ವಿಚಾರಗಳನ್ನ ಹೇಳ್ಕೊಟ್ಟಿದ್ದೀವಿ. ಹೇಳ್ಕೊಟ್ಟಿದ್ದಾಳೆ. ಅದಕ್ಕೇನಂತೆ ಬಿಡಿ, ಮದುವೆ ಆಗಿ ಬಂದ್ಮೇಲೆ ನಮ್ಮ ಅಕ್ಕ ಇದ್ದಾಳಲ್ಲ, ಮಿಕ್ಕಿದ್ದೆಲ್ಲ ಅವಳೇ ಹೇಳ್ಕೊಡ್ತಾಳೆ ಅಲ್ವಾ ಭಾವ? ಶುರು ಮಾಡೋಣ ಪೂಜೆ. ಆಗ್ಬೋದು. ಗಾಬರಿ ಆಗಬೇಡಿ, ಗಾಳಿಗಾರ ಹೋಗಿರ್ಬೋದು. ಇನ್ನು 2 ತಿಂಗಳಲ್ಲಿ ನಿಮ್ಮ ಮಗನ ಮದುವೆ ಈ ಹುಡುಗಿ ಜೊತೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಇನ್ನು ಮುಂದೆ ಯಾವತ್ತೂ ನಿಮ್ಮ ಮಗನಿಗೆ ಲಗ್ನ ಕೂಡ್ ಬರೋದಿಲ್ಲ. ಈ ಮದುವೆ ಏನಾದರೂ ತಪ್ಪು ಹೋಗ್ಬಿಟ್ರೆ ನಿಮ್ಮ ಮನೆಗೆ ಒಳ್ಳೇದಾಗೋಲ್ಲ. ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಅಲ್ವಾ? ಮಸಾಲೆ ದೋಸೆ ತಿನ್ನು. ಹಾಂ, ಅಜ್ಜಿ, ಸತ್ಯ ಅಜ್ಜಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬೇಗ ಡಾಕ್ಟರ್ನ ಕರಿ ಸತ್ಯ. ಬೇಡ, ನಾವೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಸತ್ಯ, ಅದೆಲ್ಲ ಆಗಲ್ಲ ಅಜ್ಜಿ. 4 ದಿನದಿಂದ ಹೀಗೆ ಇದ್ದಾರೆ. ಆಗಲ್ಲ ಅಂದ್ರೆ ಏನು ಸತ್ಯ? ವಿ ಹ್ಯಾವ್ ಟು ಡು ಸಮಥಿಂಗ್. ಅಜ್ಜಿ ನಾನಿದ್ದೀನಿ ಅಜ್ಜಿ,
ನಿನ್ ಮೊಮ್ಮಗ ಆನಂದ ಬಂದಿದ್ದೀನಿ ಅಜ್ಜಿ. ನಿನ್ಗೇನು ಆಗಲ್ಲ. ಸತ್ಯ ಇದು ಮಾಡು ಸತ್ಯ ಪ್ಲೀಸ್. ಅಜ್ಜಿ ನಾನು ಇಲ್ಲೇ ಇದ್ದೀನಿ ಅಜ್ಜಿ, ನೀನ್ ತಲೆ ಕೆಡ್ಸ್ಕೊಬೇಡ. ಮೊಮ್ಮಗನ್ ನೋಡ್ಬೇಕು ಅಂತ ಜೀವನ ಇಟ್ಕೊಂಡಿದ್ದು ಅನ್ಸುತ್ತೆ. ಇನ್ಮೇಲೆ ನಮ್ಮ ಕೈಲಿ ಏನೂ ಇಲ್ಲ ಕಣಪ್ಪ. ಸತ್ಯ ಅಜ್ಜಿ ಸಾಯ್ಬಾರ್ದು ಸತ್ಯ ಪ್ಲೀಸ್, ಏನಾದ್ರು ಮಾಡು ಸತ್ಯ. ಅಜ್ಜಿ ನಿಂಗೆ ಏನು ಆಗಲ್ಲ ಅಜ್ಜಿ, ನಾನಿದ್ದೀನಿ. ನೂರಾರು ಜನಕ್ಕೆ ತುತ್ತಿಟ್ಟು ಜೀವ ಅದು. ಕೊನೆಗೆ ನಿನ್ನ ಕೈನಲ್ಲೇ ತುಳಸಿ ನೀರು ಬಿಡಿಸ್ಕೋಬೇಕಂತ ಆಸೆ ಪಟ್ಟಿತ್ತೋ ಏನೋ. ಜೀವ ಇನ್ನು ಒದ್ದಾಡೋದು ಬೇಡ, ನೆಮ್ಮದಿಯಾಗಿ ಶಿವನ ಪದ ಸೇರ್ಕೊಂಡ್ಲಿ. ಬಿಡಪ್ಪ ತುಳಸಿ ನೀರು.